ನಾನು ದಿಲೀಪ್ ಅವರಿಂದ ಶುರು ಮಾಡ್ತೀನಿ. ಇಂಥ ಪರಿಸ್ಥಿತಿ ಯಾವ ದೇಶಕ್ಕೂ ಬರಬಾರ್ದು ದಿಲೀಪ್ ಅವರೇ. ಸರ್ ನೋಡಿ, ಭಾರತ ಯಾರಿಂದ ಖರೀದಿ ಮಾಡಬೇಕು ಅಂತ ಟ್ರೆಜರಿ ಸೆಕ್ರೆಟರಿ ಡಿಸೈಡ್ ಮಾಡ್ತಾರೆ, ವಿನಾಯಿತಿ ಕೊಡ್ತಾರೆ ಅಂತಂದ್ರೆ ಯಾರವರು? ಸರ್ ಖಂಡಿತ ಅವ್ರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ನಾವು ಕಾಂಗ್ರೆಸ್ನಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದನ್ನ ರೈಸ್ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ರೈಸ್ ಮಾಡ್ತಾ ಇಲ್ಲ, ಅವ್ರು ಟ್ವೀಟ್ ಮಾಡಿದ್ದಾರೆ. ಒಂದ್ ನಿಮಿಷ ಸರ್, ಈಗ ಟ್ರೆಜರಿ ಸೆಕ್ರೆಟರಿ ಟ್ವೀಟ್ ಮಾಡಿದ್ದಾರೆ, ಇಂಧನ ಕಾರ್ಯದರ್ಶಿ ಮಾತನಾಡಿದ್ದಾರೆ. ಪ್ಲೀಸ್ ಲಿಸನ್ ಸರ್. ಈಗ ಭಾರತದ ಇಂಧನ ಸಚಿವರು ಯಾರಾದ್ರೂ ಮಾತಾಡಿದಾರಾ? ಭಾರತದ ವಿದೇಶಾಂಗ ಸಚಿವರು ಯಾವ್ದಾದ್ರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರಾ? ಭಾರತದ ಪ್ರಧಾನಮಂತ್ರಿ ಹೇಳಿಕೆ ಕೊಟ್ಟಿದ್ದಾರಾ? ಬಾಯಿಗೆ ಗಮಟೆ ಪ್ಲೀಸ್ ಲಿಸನ್ ಸರ್. ನೋಡಿ, ಈಗ ಯಾರೋ ಒಬ್ಬ ಅಮೆರಿಕಾದವನು ಹೇಳ್ದ ಅಂತ ಹೇಳಿ ನಾವು ಇಷ್ಟೊಂದೆಲ್ಲ ಚರ್ಚೆ ಮಾಡೋ ಬದಲು ಭಾರತದವ್ರು ಹೇಳಿಕೆ ಕೊಟ್ಟಾಗ ಮಾತ್ರ ಸೀರಿಯಸ್ನೆಸ್ ತೆಗೆದುಕೊಬೇಕಾಗತ್ತೆ. ಹೌದು, ಇವತ್ತು ನಾವು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದೀವಿ, ಇರಾನಿಂದಲೂ ಮಾಡ್ತಾ ಇದ್ದೀವಿ, ಸೌದಿ ಅರೇಬಿಯಿಂದ ಮಾಡ್ತಾ ಇದ್ದೀವಿ, ಕುವೈತಿಂದ ಮಾಡ್ತಾ ಇದ್ದೀವಿ, ಕತಾರಿಂದಲೂ ಮಾಡ್ತಾ ಇದ್ದೀವಿ. ರಷ್ಯಾದಿಂದ ನಾವು ನಿಲ್ಸಿಲ್ಲ. ನೀವು ನಾನು ನಿಮ್ಗೆ ಡೇಟಾ ಹೇಳ್ಬಿಡ್ತೀನಿ. ಫೆಬ್ರವರಿ ದಿಲೀಪ್ ಅವರೇ, ನನಗೆ ಪ್ರಶ್ನೆ ಇರೋದು ಇಷ್ಟೇ. ನಾವು ಇಥಿಯೋಪಿಯಾದಿಂದ ಬೇಕಾದ್ರೂ ಖರೀದಿ ಮಾಡ್ತೀವಿ. ನೈಜೀರಿಯಾದಿಂದಲೂ ಡಿಸೈಡ್ ಮಾಡೋರು ಯಾರ್ರಿ? ಡಿಸೈಡ್ ಕೇಂದ್ರ ಸರ್ಕಾರ ಮಾಡಬೇಕು. ಯಾರೋ ಒಬ್ಬ ಟ್ರೆಜರಿ ಸೆಕ್ರೆಟರಿ ಇಂಧನ ಕಾರ್ಯದರ್ಶಿ ಡಿಸೈಡ್ ಮಾಡ್ತಾನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾವು ರಷ್ಯಾದಿಂದ ಆಮದು ಮಾಡ್ಕೊಳ್ಳೋದು ನಿಲ್ಸೇ ಇಲ್ಲ. ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. 27 ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಪ್ಲೀಸ್, ಫೆಬ್ರವರಿ 27ನೇ ತಾರೀಕು 1.16 ಮಿಲಿಯನ್ ಬ್ಯಾರಲ್ ಪರ್ ಡೇ, ಒಂದು ದಿವಸಕ್ಕೆ ಅಷ್ಟನ್ನ ನಾವು ಆಮದು ಮಾಡ್ಕೊಂಡಿದೀವಿ. ರಷ್ಯಾದಿಂದ ನಿಲ್ಸೇ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಏನ್ರಿ? ಹೇಳಿ ಸರ್. ವಿನಾಯಿತಿ ಕೊಡ್ತೀವಿ 30 ದಿನಗಳ ಕಾಲ ಅಂತಂದ್ರೆ ಒಂದು ಸಾರ್ವಭೌಮ ದೇಶಕ್ಕೆ ಇನ್ನೊಂದು ದೇಶ ಏನ್ ನಮ್ಮಲ್ಲಿ ಫಿನಾನ್ಸ್ ಮಿನಿಸ್ಟರ್, ನಮ್ಮಲ್ಲಿ ಪ್ರಧಾನಮಂತ್ರಿ ಸೇರಿ ಎಲ್ಲ ಏನು ದೀರ್ಘಕಾಲದ ರಜೆಯಲ್ಲಿದ್ದಾರೆ? ಡೊನಾಲ್ಡ್ ಟ್ರಂಪ್ ಒಂದು ರೀತಿ ಹುಚ್ಚು ಕುದುರೆ ಇದ್ದಂಗೆ. ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು, ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಆಪರೇಷನ್ ಸಿಂಧೂರ ಮತ್ತೆ ಪಾಕಿಸ್ತಾನ ಮತ್ತೆ ಭಾರತ ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಅಂದ್ರು. ಅವಾಗ ಹೌದು ನಿಲ್ಲಿಸ್ಬಿಟ್ಟಿದ್ದಾರಂತೆ ಅಂತೇಳಿ ಕಾಂಗ್ರೆಸ್ ಕೂಗಾಡಿದ್ರು. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀವಿ ಅಂತಂದ್ರು. ಹೌದು ನಿಲ್ಲಿಸ್ತಾರಂತೆ ಅಂತಂದ್ರು. ಇಸ್ರೇಲ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತಂದ್ರು. ಅರೆ ಸರ್, ಯಾಕೆ ಬೇರೆ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ನಂಬಿಕೆ ಇಡಿ? ನಾನು ನರಿ ಅಂದ್ರೆ ನೀವು ಕುರಿ ಅಂತ. ನನ್ನ ಪ್ರಶ್ನೆಗೆ ಉತ್ತರನೇ ಅಲ್ಲ ಇದು ಸರ್. ನಮ್ಮ ದೇಶದ ಆಯಿಲ್ ಖರೀದಿಗೆ ವಿನಾಯಿತಿಯನ್ನ ಟ್ರೆಜರಿ ಸೆಕ್ರೆಟರಿ ಕೊಡ್ತಾರೆ ಅಂತ ಆದ್ರೆ ನಮ್ಮ ಪ್ರಧಾನಿ, ನಮ್ಮ ಫಿನಾನ್ಸ್ ಮಿನಿಸ್ಟರ್, ನಮ್ಮ ವಿದೇಶಾಂಗ ಸಚಿವರು ಸರ್ ಅವ್ರ ಪರ್ಮಿಷನ್ ಕೊಡಕ್ಕೆ ಯಾರು? ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸೇ ಇಲ್ಲ. ಪರ್ಮಿಷನ್ ಹೇಳ್ರಿ ಅದನ್ನ. ಸರ್, ವಿನಾಯಿತಿ ಕೊಡೋದಕ್ಕೆ ನೀವು ಯಾರು ಅಂತ ಕೇಳಿ. ರಕ್ಷಿತ್ ಸರ್, ಕೇಳೋದಕ್ಕೆ ಇವತ್ತಿನ ಡೇಟಾ ತೆಗೆದುಕೊಳ್ಳಿ. ಒಂದು ದಿವಸಕ್ಕೆ ರಷ್ಯಾ ಟ್ರೆಜರಿ ಸೆಕ್ರೆಟರಿ, ಹೌದು, ನಾವು ಅದಕ್ಕೆ ಟ್ರೆಜರಿ ಸೆಕ್ರೆಟರಿ ಟ್ವೀಟ್ ಮಾಡಿ 24 ಗಂಟೆ ಆಯ್ತು. ಇಂಧನ ಕಾರ್ಯದರ್ಶಿ ಮಾತನಾಡಿ 12 ಗಂಟೆ ಆಯ್ತು. ಸರ್ಕಾರದಿಂದ ಒಂದು ಪ್ರತಿಕ್ರಿಯೆ ಬರೋದು ಸರ್. ನೋಡಿ, ಕಾಂಗ್ರೆಸ್ ಹೇಳ್ತು ಅಂತ ಹೇಳಿ ನಾವೆಲ್ಲದಕ್ಕೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಅಲ್ಲ ರೀ, ಅವ್ರು ಹೇಳ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಪ್ರೀತಿ ಸರ್. ಅಮೆರಿಕದವ್ರು ಯಾರಾದ್ರೂ ಒಂದು ಕಮೆಂಟ್ ಮಾಡಿಬಿಟ್ರೆ ಅಥವಾ ಒಂದು ಟ್ವೀಟ್ ಮಾಡಿಬಿಟ್ರೆ ಕಾಂಗ್ರೆಸ್ನವ್ರು ಅದ್ರ ಬಗ್ಗೆ ಟ್ವೀಟ್ ಮಾಡಿಬಿಟ್ರು, ಅದಕ್ಕೆ ರಿಪ್ಲೈ ಕೊಡಿ ಅಂತಾರೆ. ಮೋದಿ ಅವ್ರಿಗೆ ಟ್ರೆಜರಿ ಸೆಕ್ರೆಟರಿ ಹೇಳ್ತೀರಾ, ಅಮೆರಿಕ ಅಧ್ಯಕ್ಷನೇ ಹೇಳ್ದ ಸರ್ ಪಾಕಿಸ್ತಾನ ಮತ್ತೆ ಭಾರತ ಯುದ್ಧವನ್ನು ನಾನು ನಿಲ್ಲಿಸ್ತೆ ಅಂತ ಹೇಳಿ. ನೀವು ಉತ್ತರ ಕೊಡ್ಲಿಲ್ಲ ಅದಕ್ಕೆ. ವಿದೇಶಾಂಗ ಸಚಿವರು ಹೇಳಿದ್ರು, ಈ ದೇಶದ ಸಿಡಿಆರ್ ಹೇಳಿದ್ರು, ಈ ದೇಶದ ಹೋಮ್ ಮಿನಿಸ್ಟರ್ ಹೇಳಿದ್ರು. ಬಾಹ್ಯ ಒತ್ತಡಗಳಲ್ಲ ಅಂತ ಹೇಳಿದ್ರೆ ಅಮೆರಿಕ ಅನ್ನುವಂತ ಒಂದು ಅಕ್ಷರ ಬರಲಿಲ್ಲ. ಅಮೆರಿಕ ಅನ್ನುವಂತ ಒಂದು ಅಕ್ಷರ ಬರಲಿಲ್ಲ ಸರ್. ಬೇರೆ ಅಮೆರಿಕದ ಹೆಸರು ಒತ್ತಡಕ್ಕೆ ನಾವು ಒಳಗಾಗಿರ್ಲಿಲ್ಲ. ಅಮೆರಿಕದ ಹೆಸರು ತೆಗೆದುಕೊಳ್ಳೋದಕ್ಕೆ ಪಾಕಿಸ್ತಾನದ ಮಿಲಿಟರಿಯ ಮುಖ್ಯ ಅಧಿಕಾರಿ ಕೇಳ್ಕೊಂಡಿದ್ದಕ್ಕೆ ನಾವು ಇದನ್ನ ನಿಲ್ಲಿಸ್ತೋ ಅಂತ ಹೇಳಿ ಸ್ವತಃ ವಿದೇಶಾಂಗ ಸಚಿವರು ಹೇಳ್ತಾರೆ. ಅಮೆರಿಕದ ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಒಂದು ಅಕ್ಷರ ಹೇಳಿದ್ರೆ ಹೇಳ್ರಿ ಸರ್. ಒಂದು ಅಕ್ಷರ ನಮ್ಮ ಮಂತ್ರಿಗಳಿಂದ ಬಂದಿದ್ರೆ ಹೇಳ್ರಿ, ನಮ್ಮ ಪ್ರಧಾನಮಂತ್ರಿಗಳಿಂದ ಬಂದಿದ್ರೆ ಅವ್ರು ಹೇಳ್ತಿದಾರಲ್ಲ ಸರ್. ಅವ್ರು ಹೇಳ್ತಿದಾರಲ್ಲ ಸರ್. ಯಾರೋ ಒಬ್ಬ ಹುಚ್ಚ ಕುಣಿತಾನೆ ಅಂತ ನಾವು ಕುಣಿಯಕ್ಕಾಗಲ್ಲ ಸರ್. ಹುಚ್ಚ ಅಲ್ಲ ರೀ, ಅಮೆರಿಕದ ಅಧ್ಯಕ್ಷ ಸರ್. ಅಮೆರಿಕದ ಅಧ್ಯಕ್ಷ ಪ್ರಪಂಚಕ್ಕೆ ಅಧ್ಯಕ್ಷ ಅಲ್ಲ, ಅಮೆರಿಕದ ಅಧ್ಯಕ್ಷ. ನಮ್ಮ ದೇಶಕ್ಕೆ ನಮ್ಮದೇ ಆದ ಸ್ವಾಯತ್ತತೆ, ನಮ್ಮದೇ ಆದ ಸ್ವಾತಂತ್ರ್ಯ ಇದೆ. ಬೇರೆಯವರು ಹೇಳ್ತಕ್ಕಂಥ ಮಾತನ್ನ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಟರಾಜ್ ಗೌಡ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.